ಹಾಯ್, ವಿಡಿಯೋ ಯಾರು ಸ್ಕಿಪ್ ಮಾಡ್ಬಿಡಿ. ವಾಟ್ಸಪ್ ಯಾರು ಯೂಸ್ ಮಾಡ್ತೀರಾ ಅವ್ರಂತೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನಕ್ಕೆ ಅಂದ್ರೆ ಇದೊಂದು ಅವೇರ್ನೆಸ್ ಜಾಗೃತಿ ವಿಡಿಯೋ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ದಯವಿಟ್ಟು. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಏನಪ್ಪ ಇಷ್ಟ ಕೋಳಿ ಬಗ್ಗೆ ಫಾರ್ಮ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತಿನ ವಾಟ್ಸಪ್ ತಗೊಂಡು ಒಂದು ಯಾವ್ದೋ ವಿಡಿಯೋ ಮಾಡ್ತೀನಿ ಅನ್ಕೋಬೇಡಿ. ಇದೊಂದು ಅವೇರ್ನೆಸ್ ವಿಡಿಯೋ. ಏನಕ್ಕೆ ಅಂದ್ರೆ ನಿನ್ನೆ ಮೊನ್ನೆಯಿಂದ ಒಂದಷ್ಟು ಟೆಕ್ಸ್ಟ್ ಮೆಸೇಜ್ಗಳು ವಾಟ್ಸಪ್ ಅಲ್ಲಿ ಓಡಾಡ್ತಿದೆ. ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಅದೇನ್ ಟೆಕ್ಸ್ಟ್ ಮೆಸೇಜ್ ಅಂತ ಈ ಸೈಡಲ್ಲಿ ಒಂದು ಹಾಕಿರ್ತೀನಿ ನೋಡಿ. ಸಿದ್ದರಾಮಯ್ಯನವರು 729 ಸ್ವಲ್ಪ 739 ಎಷ್ಟೋ 7 ಚಿಲ್ಲರೆಗೆ 3 ತಿಂಗಳು ಡೇಟಾ ಆಫರ್ ಕೊಡ್ತಿದ್ದಾರೆ. ಈ ಲಿಂಕ್ ಕೆಳಗಡೆ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಅಂತ ಕೊಡ್ತಿದ್ದಾರೆ. ಹಾಗೇನೆ ಇನ್ನೊಂದು ಟೆಕ್ಸ್ಟ್ ನೋಡ್ಕೊಳ್ಳಿ, ಅದು ಇಲ್ಲೇ ಡಿಸ್ಪ್ಲೇ ಆಗ್ತಿದ್ದೀನಿ. ಅದು ಯಶ್ ಅವರು ಅವ್ರ ಬರ್ತಡೆಗೆ 749 3 ತಿಂಗಳಷ್ಟು ರೀಚಾರ್ಜ್ ನ ಫ್ರೀ ಆಗಿ ಆಫರ್ ಮುಖಾಂತರ ಕೊಡ್ತಿದ್ದಾರೆ. ಬೇಗ ಕ್ಲಿಕ್ ಮಾಡಿ, ಸೀಮಿತ ಅವಧಿ ಕ್ಲಿಕ್ ಮಾಡಿ ಅಂತ ಲಿಂಕ್ ಕೆಳಗಡೆ ಕೊಡ್ತಿದ್ದಾರೆ. ಇದೆಲ್ಲ ದೊಡ್ಡ ಸ್ಕ್ಯಾಮು. ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟೇ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ಇದೊಂದು ಸ್ಕ್ಯಾಮ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರು ಕೂಡ ಹತ್ರ ಲಿಂಕ್ ನ ಕ್ಲಿಕ್ ಮಾಡ್ಬಿಡಿ. ಅಂದ್ ಫಸ್ಟ್ ಆಫ್ ಆಲ್ ಶೇರ್ ಕೂಡ ಮಾಡಬೇಡಿ ಒಬ್ರಿಗೊಬ್ರು. ಅದ್ರಲ್ಲೂ ಕೂಡ ತುಂಬಾ ಜನ ಏನಾದ್ರೆ ಡೇಟಾ ಸಿಗುತ್ತಲ್ಲ ಅನ್ನೋ ಒಂದು ಆಸೆಗೆ ಕೆಲವೊಬ್ರು, ಎಲ್ಲ ಗೊತ್ತಿರೋರು ಯಾರು ಶೇರ್ ಮಾಡಲ್ಲ, ಕೆಲವೊಬ್ರು ಏನೋ ಇರ್ಬೇಕಲ್ಲ ಕ್ಲಿಕ್ ಮಾಡ್ಕೊಂಡು ನಂಬರ್ ಫೀಡ್ ಮಾಡೋದು ಹಾಕ್ಬಿಟ್ಟು ಶೇರ್ ಮಾಡ್ತಿದ್ದಾರೆ. ಅಂತವ್ರು ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ಶೇರ್ ಮಾಡಕ್ ಹೋಗ್ಬಿಡಿ. ಶೇರ್ ಮಾಡ್ತಾರೆ ನಿಮ್ಮಲ್ಲಿರೋ ಅಕೌಂಟ್ ಡೇಟಾ ಎಲ್ಲಾ ಹ್ಯಾಕ್ ಆಗುತ್ತೆ. ಹ್ಯಾಕರ್ ಮತ್ತೆ ಬರಲ್ಲ, ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕೆ ಕೆಳಗಡೆ ಲಿಂಕ್ ನ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದ ತಕ್ಷಣ ನಂಬರ್ ಕೇಳುತ್ತೆ, ನಂಬರ್ನ ಫೀಡ್ ಮಾಡ್ತಾರೆ. ಫೀಡ್ ಮಾಡಿದ ತಕ್ಷಣ ನೀವು ನಂಬರ್ ಫೀಡ್ ಮಾಡಿದ ತಕ್ಷಣ ಅವ್ರಿಗೆ ಡೇಟಾ ಹೋಗ್ಬಿಡುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಏನೇನು ಎಷ್ಟು ಅಮೌಂಟ್ ಇದೆ, ಏನೇನು ಆಗಿತ್ತಲ್ಲ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇತ್ತು ಅಂದ್ರೆ ಬ್ಯಾಲೆನ್ಸ್ ಅಕೌಂಟ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ನೀವು ಕಂಗ್ರಾಚುಲೇಷನ್, ನಿಮ್ಗೆ ಇದು ಆಫರ್ ಎಕ್ಸ್ಪೆಕ್ಟೆಡ್ ಆಗಿದೆ, ಒಂದು OTP ಆಯ್ಕೆ ಅಂತ ಹೇಳ್ತಾರೆ. ನಾವು ಖುಷಿಗೆ ಆಫರ್ ಬರ್ತಲ್ಲ ಅಂತ OTP ಹಾಕ್ಬಿಡ್ತೀವಿ. OTP ಆದ ತಕ್ಷಣ ಕಥಾ ಮರ್ಗಯ್ಯ. ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೊಳ್ಳಿ, ಸಿದ್ದರಾಮಯ್ಯ ಸರ್ಕಾರ ಏನಕ್ಕೆ ಆಫರ್ ಕೊಡುತ್ತೆ. ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಏನಕ್ಕೆ ಆಫರ್ ಕೊಡ್ತಾರೆ, ಹೊಸ ಕಂಪ್ಯೂಟರ್ ಏನಕ್ಕೆ ಆಫರ್ ಕೊಡ್ತಾರೆ? ಅದೇನು ಸರ್ಕಾರದ ಸಿಮ್ ನೆಟ್ವರ್ಕಿಂಗು ಇಲ್ಲ, ಜಿಯೋ ಸಿಮ್ ಅವ್ರದ್ದು, ಅಂಬಾನಿ ಅವ್ರದ್ದು, ಅವ್ರು ಕೊಡ್ಬೇಕು ಆಫರ್. ಫಸ್ಟ್ ಆಫ್ ಆಲ್ ಅವರೇ ಆಫರ್ ಕೊಡಲ್ಲ, ಸೀಮಿತ ಇರೋದೆಲ್ಲ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಗೊತ್ತಿರೋ ವಿಷಯನೇ. ಹಾಗೆ ಯಶ್ ಅವರು ಅವ್ರ ಬಡ್ಡೆ ಏನಕ್ಕೆ ಕೊಡ್ತಾರೆ? ಯಶ್ ಅವ್ರ ಬಡ್ಡೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಲಕ್ಷಾಂತರ ಜನಕ್ಕೆ ಆಫರ್ ಏನಕ್ಕೆ ಕೊಡಿಸ್ತಾರೆ? ಯಾರು ಕೊಡ್ಸಲ್ಲ. ಇದೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಅವೇರ್ನೆಸ್ ತಿಳ್ಕೊಳ್ಳಿ ದಯವಿಟ್ಟು. ಆಲ್ಮೋಸ್ಟ್ ಎಲ್ಲ ಎಜುಕೇಶನ್ ತುಂಬಾ ಕೆಲವೊಂದು ಇವಾಗ ನನ್ನ ಕಣ್ಣೆಟ್ಟಿರೋದೇ ನಿನ್ನೆ ನನ್ಗೆ ಶೇರ್ ಮಾಡೋರು, ಅವ್ರು ಕೇಳಿ ನಿಮ್ ಆಫರ್ ಐತೆ ಅಂತಿಲ್ಲ, ಶೇರ್ ಮಾಡಕ್ಕೆ ಈ ತರ ಬಂತು ಅಂತ ಹೇಳಿದ್ರು. ಕೇಳಿದಾಗ ಅವ್ರಿಗೆ ಹೇಳಿದ್ರೆ ಹೂ ಹಣ ಈ ತರ ಇದೆ ಅಂತ ಅವ್ರು ಹೇಳಿದ್ರು. ಅದು ಕೂಡ ಬೇಕಾದ್ರೆ ಸೈಡ್ ಮೆಸೇಜ್ ಹಾಕಿ ನೋಡ್ಕೊಳ್ಬೇಕು. ಅವ್ರು ಕೂಡ ಯಾಮಾರ್ಬಿಟ್ಟಿದ್ದಾರೆ. ಈ ಡ್ಯಾಮರ್ಕೋ ಈ ತರ ತುಂಬಾ ಫ್ರಾಡ್ಗಳು ತುಂಬಾ ನಡೀತೈತೆ. ದಯವಿಟ್ಟು ನಾವ್ ಎಷ್ಟು ಹುಷಾರಾಗಿರ್ಬೇಕಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಕೆಲವೊಂದು ಲಿಂಕ್ಗಳನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅದ್ ಯಾವ ಲಿಂಕು, ಯಾವ ರೀತಿ ಇದೆ, ಏನಕ್ಕೆ ಲಿಂಕ್ ಕಳಿಸಿದ್ದಾರೆ, ಇವೆಲ್ಲ ಯೋಚನೆ ಮಾಡ್ಬೇಕು. ಇವಾಗ ನೋಡಿ ಸಿದ್ದರಾಮಯ್ಯ ಏನಕ್ಕೆ ಆಫರ್ ಕೊಡ್ತಾರೆ, ಥಿಂಕ್ ಮಾಡಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಅಂತ. ಯಶೋರ್ ಏನಕ್ಕೆ ಆಫರ್ ಕೊಡ್ತಾರೆ ಥಿಂಕ್ ಮಾಡೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಕೊಟ್ರೆ ಈ ತರ ಏನೋ ಆಫರ್ ಇರ್ತದೆ, ನಿಮ್ ಜಿಯೋ ಕಂಪ್ನಿ ಜಿಯೋ ಸಿಮ್ ಇರುತ್ತಲ್ಲ ಅದ್ರಲ್ಲೇ ಕೊಟ್ಬಿಡ್ತಾನೆ, ಇದ್ರ ಆಫರ್ ಇದ್ರೆ ಮಾಡ್ಕೊಳ್ಳಿ ಅಂತ ಅಲ್ವಾ. ಸೊ ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ. ಅದ್ರಲ್ಲೂ ಕೂಡ ನಮ್ಮ ರೈತ ಬಂದವರು ಕೂಡ ದಯವಿಟ್ಟು ಎಲ್ಲೇ ಹೋದ್ರು ಕೂಡ ಹುಷಾರಾಗಿರಿ. ಯಾವುದೇ ಒಂದು ನಂಬರ್ ಕೊಡ್ಬೇಕಾದ್ರೆ, ಯಾವುದೇ ನಂಬರ್ OTP ಹಾಕ್ಬೇಕಾದ್ರೆ ಏನಕ್ಕೆ ಕೇಳ್ತಿದ್ರೆ OTP ನ, ಯಾರು ನೀವು ಅಂತ ಎಲ್ಲಾ ವಿಚಾರಿಸ್ಕೊಂಡು ಏನೇ ಒಂದು ಮಾಡ್ಬೇಕಾದ್ರು ಕೂಡ ತಿಳ್ಕೊಂಡು ಮುಂದುವರಿಸಿ ಅಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇಷ್ಟೊತ್ತು ಒಂದು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.